ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, 15ನೇ ಉಪರಾಷ್ಟ್ರಪತಿಯಾಗಿ ನಮ್ಮ ರಾಧಾಕೃಷ್ಣನ್ NDA ನಮ್ಮ ಮೋದಿಯವರ ಕ್ಯಾಂಡಿಡೇಟ್ ಆಯ್ಕೆ ಆಯಿತು. ಒಂದು ನಿಟ್ಟುಸಿರುಬಿಟ್ರು ಅನ್ಬೋದು. ಯಾಕಂದ್ರೆ ನಿನ್ನೆ ನಡೆದಂಥ ಘಟನಾವಳಿಗಳನ್ನು ಅವರು ವಿರೋಧವಾಗಿದ್ದಂಥ ವಿರೋಧ ಪಕ್ಷಗಳ NDA 100ಕ್ಕೆ 100 ಮತ ಆಗಿದ್ದನ್ನು ಎಲ್ಲ ನೋಡಿದಾಗ ಒಂದಿಷ್ಟು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಎದುರಾಳಿ ಗೆದ್ದೇ ಬಿಟ್ಟರು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. B. ಸುದರ್ಶನ್ ರೆಡ್ಡಿ ತೆಲಂಗಾಣದವರು ಗೆದ್ದರೆ ಅವರು ಮುಗಿದು ಹೋಯಿತು ಅಂತೇಳಿ. ಅದು ಲಾಸ್ಟಿಗೆ ಬಂದ 781 ಮತಗಳಿವು ಟೋಟಲ್ ಎಲ್ಲ ಮೇಲ್ಮನೆ ಮತ್ತು ಕೆಳಮನೆಯು. ಅದರಲ್ಲಿ 767 ಮತಗಳು ಕೌಂಟ್ ಆದವು. 767 ಅದರಲ್ಲೇ 14 ಜನ ಮತ ಹಾಕೊಂಡು ದೂರ ಉಳಿದ್ರು. ಮುಂದೆ ಮಾನ್ಯಗೊಂಡ ಮತಗಳು ಅಂದ್ರೆ ಸರಿಯಾಗಿ ಮತ ಹಾಕಿದ್ದು 752. ಅದರೊಳಗೆ 15 ಅಮಾನ್ಯಗೊಂಡ ಮತಗಳು. 15 ಅಮಾನ್ಯ. ನೋಡ್ರಿ, ಇಲ್ಲಿ ವೋಟ್ ಹಾಕಕ್ಕೆ ಬರ್ದವ್ರು ಇದ್ದಾರಾ ಅಂತ ನಮ್ಮ MP ಗಳು. ವೋಟ್ ಹಾಕಿದ್ದು MP ಗಳು ಇವರೆಲ್ಲ. 15 ಜನ ಸರಿಯಾಗಿ ವೋಟ್ ಹಾಕಕ್ಕೆ ಬಂದಿಲ್ಲ, ಅವರಿಗೆ ಅಮಾನ್ಯ ಆಗಿದಾವೆ. ಯಾವ ಕಾರಣ ಅವರಿಗೆ ಬಿಟ್ಟಿದ್ದು, ಬಟ್ ಅಮಾನ್ಯ ಆಗಬಾರ್ದಾಗಿತ್ತು, ಆಗಿದಾವ. ಇನ್ನು ನಮ್ಮ NDA ಅಭ್ಯರ್ಥಿ CP ರಾಧಾಕೃಷ್ಣನ್ ಅವ್ರಿಗೆ 452 ಮತಗಳು ಬಂದಿದ್ದಾವೆ. ನಮ್ಮ ವಿಪಕ್ಷಗಳ ಅಭ್ಯರ್ಥಿ ಅಂದರೆ ಇಂಡಿಯಾ ಅಭ್ಯರ್ಥಿ B. ಸುದರ್ಶನ್ ರೆಡ್ಡಿ 300 ಮತಗಳನ್ನು ಪಡೆದಿದ್ದಾರೆ.